ಜ್ಞಾನ ಸಮಾಜಕ್ಕೆ ಅರಿವು ಅನ್ನುವ ಹೆಸರಿನಲ್ಲಿ ತಿಪಟೂರಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಅವರ ಟ್ಯಾಗ್ಲೈನ್ ಹೇಳುತ್ತೆ, ಜನತೆಗೆ ಜ್ಞಾನ ಸಮಾಜಕ್ಕೆ ಅರಿವು. ಇದ್ರ ಮೂಲಕ ಪ್ರತಿ ತಿಂಗಳು ಅವರು ಒಂದೊಂದು ಪುಸ್ತಕವನ್ನ ಪರಿಚಯಿಸಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಪುಸ್ತಕ ಪರಿಚಯಿಸಿಕೊಡತಕ್ಕಂಥ ಕಾರ್ಯಕ್ರಮಗಳು ಆಗ್ತಾ ಇರತಕ್ಕಂಥ ತುಂಬಾ ಕಡಿಮೆ. ಸಮಾಜದಲ್ಲಿ ಬೇರೆ ಬೇರೆ ಪ್ರಭಾವಕ್ಕೆ ಯುವ ಜನರು, ವಿದ್ಯಾರ್ಥಿಗಳು, ಆಮೇಲೆ ವಯಸ್ಕರು ಕೂಡ ಬೇರೆ ಬೇರೆ ಸೆಳೆತಕ್ಕೊಳಗಾದಂಥ ಸಂದರ್ಭದಲ್ಲಿ ಪುಸ್ತಕವನ್ನ ಪರಿಚಯಿಸೋದ್ರ ಮೂಲಕ, ಆ ಮೂಲಕ ಪುಸ್ತಕ ಓದುವ ಸಂಸ್ಕೃತಿಯನ್ನ ಹೆಚ್ಚು ಪರಿಚಯಿಸುವ ದಿಸೆಯಲ್ಲಿ ಈ ಜ್ಞಾನಧಾರೆ ಅನ್ನುವಂತಹ ಹೆಸರಿನ ತಂಡ ಕೆಲಸ ಮಾಡ್ತಾ ಇದೆ. ಇದು ನಿಜಕ್ಕೂ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ಬೇರೆ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಅನ್ನುವ ಹೆಸರಿನಲ್ಲಿ ಅನೇಕ ಜನ ಅದರ ಸೆಳೆತಕ್ಕನೆ ಹೋಗಿ ಓದುವ ಅಭಿರುಚಿಯನ್ನ ತುಂಬಾ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಕಾಲೇಜಿನ ಮಕ್ಕಳು ಕಾಲೇಜು ದಾಟಿ ಡಿಗ್ರಿ ಹೋಗಿ ಮುಂದೆ ಹೋದ್ರು ಕೂಡ ಅವ್ರು ಓದಿರೋದು ಏನು ಅಂತ ಕೇಳಿದ್ರೆ ನಾವು ಬರೀ ಟೆಕ್ಸ್ಟ್ ಬುಕ್ ಅನ್ನ ಮಾತ್ರ ಓದಿರ್ತಾರೆ. SLC ಓದಿದಾಗ ಅಥವಾ ಒಂದು ಯಾವ್ದಾದ್ರು ನೌಕರಿ ತಗೊಂಡಾಗ ನೌಕರಿಗೆ ಅವ್ನು ಏನ್ ಬೇಕು ಆ ಸಿಲೆಬಸ್ ಅನ್ನ ಮಾತ್ರ ಓದಿರ್ತಾನೆ. ಅದರ ಆಚೆಗೆ ಯಾವುದೇ ಒಂದು ಓದುವಂತ ಆಸಕ್ತಿ ಇರಲ್ಲ. ಇವತ್ತು ನಮ್ಮಂತ ಶಿಕ್ಷಕ ವಲಯನು ಕೂಡ ಅವನು ಶಿಕ್ಷಕ ವೃತ್ತಿಗೆ ಸೇರೋದಕ್ಕಿಂತ ಮೊದಲು ಏನು ಒಂದಿಷ್ಟು ರೆಫರೆನ್ಸ್ ಪುಸ್ತಕಗಳನ್ನ ಇಟ್ಕೊಂಡು ಓದಿ ಒಬ್ಬ ಟೀಚರ್ ಆಗಿಬಿಡ್ತಾನೆ. ಆ ನಂತರ ಅವನು ಬೇರೆ ಒತ್ತಡನೋ ಮತ್ತೊಂದು ಕೆಲಸ ದಿಸೆಯಿಂದ ಓದುವುದನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅಂಥವ್ರು ಕೂಡ ಈ ಕಾರ್ಯಕ್ರಮಗಳನ್ನ ಹಾಜರಾಗುವುದರ ಮೂಲಕ, ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು. ಜೊತೆಗೆ ಜ್ಞಾನದ ಹಸಿವನ್ನು ಕೂಡ ಮತ್ತೊಂದಿಷ್ಟು ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂತಹ ಉದ್ದೇಶ ಈ ತಂಡಕ್ಕಿದೆ. ಇದು ಪ್ರತಿ ತಿಂಗಳು 2ನೇ ಶನಿವಾರ ಸಂಜೆ 6:00 ಈ ಕಾರ್ಯಕ್ರಮ ತಿಪಟೂರಿನಲ್ಲಿ ನಡೆಯುತ್ತೆ. ಬಹುತೇಕ ಇದನ್ನ ವಿಶೇಷವಾಗಿ ಆಸಕ್ತರು ನಾನು ಓದ್ಬೇಕು, ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನೋದಕ್ಕಿಂತನೂ ಹೆಚ್ಚಾಗಿ ಒಳ್ಳೊಳ್ಳೆಯ ಪುಸ್ತಕಗಳ ಪರಿಚಯಗಳನ್ನು ಓದೋದ್ರ ಮೂಲಕ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತೆ ಸಹಜವಾಗಿ. ಆ ಆಲೋಚನೆಯನ್ನ ಇಟ್ಟುಕೊಂಡು ಯಾವ್ದಾವುದೋ ಕಾಲ ಕಳೆಯೋದಕ್ಕಿಂತ ಇಂಥ ಕಾರ್ಯಕ್ರಮಗಳಿಗೆ ಹಾಜರಾಗಿ ತಮ್ಮ ಒಂದು ಸಮಯವನ್ನ ವಿನಿಯೋಗ ಮಾಡ್ಕೊಂಡ್ರೆ ಇದು ಸಮಾಜ ಕಟ್ಟುವ ಕೆಲಸದಲ್ಲಿ ತಾವು ಕೂಡ ಪಾಲ್ಗೊಂಡಂಗೆ ಆಗ್ತದೆ. ಇನ್ನೆಲ್ಲರೂ ಉಪಯೋಗ ಮಾಡ್ಕೊಳ್ರಿ. ಜನತೆಗೆ ಜ್ಞಾನ, ಸಮಾಜಕ್ಕೆ ಅರಿವು ಅನ್ನುವ ಹೆಸರಿನಲ್ಲಿ ಜ್ಞಾನಧಾರೆ ಹೆಚ್ಚೆಚ್ಚು ಹರಿತಾ ಹೋಗ್ಲಿ. ಆ ತಂಡ ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮಸ್ಕಾರ.